ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ತರಕಾರಿಗಳ ಉಪಯೋಗಗಳು ಹಾಗೂ ಅದರಲ್ಲಿರುವ ಅಂಶಗಳ ಬಗ್ಗೆ ತಿಳಿದುಕೊಳ್ಳೋಣ. ಬೀಟ್ರೂಟ್ ಬಗ್ಗೆ ಅನೇಕ ಸಂಶೋಧನೆಗಳು ನಡೆಯುತ್ತಲೇ ಇವೆ. ಹಿಮೋಗ್ಲೋಬಿನ್ ನಮ್ಮ ದೇಹದಲ್ಲಿ ಕಡಿಮೆಯಾದಾಗ ಸುಸ್ತಾಗುವಿಕೆ, ಆಲಸ್ಯತನ, ಸಣ್ಣ ಸಣ್ಣ ವಿಷಯಕ್ಕೂ ಸಿಟ್ಟಾಗುವುದು, ಮೊಣಕಾಲು ನೋವು, ಹಸಿವು ಕಡಿಮೆ, ತಲೆ ಸುಸ್ತು ಇವೆಲ್ಲ ಕಾಣಿಸಿಕೊಳ್ಳುತ್ತವೆ. ಪುರುಷರಲ್ಲಿ 13ರಿಂದ 15 ಪಾಯಿಂಟ್, ಮಹಿಳೆಯರಲ್ಲಿ 11ರಿಂದ 13 ಪಾಯಿಂಟ್ ಹಿಮೋಗ್ಲೋಬಿನ್ ಇರಲೇಬೇಕು. ಕಡಿಮೆಯಾದಾಗ ಬೀಟ್ರೂಟ್ ಜ್ಯೂಸ್ ಮತ್ತು ಜೇನುತುಪ್ಪ ಎರಡನ್ನೂ ಸೇರಿಸಿ ತೆಗೆದುಕೊಳ್ಳಬಹುದು. ಗೋಬಿ ಮಂಚೂರಿ ಹಾಗೂ ಪಾನಿಪೂರಿಯಿಂದ ಹಿಮೋಗ್ಲೋಬಿನ್ ಕಡಿಮೆಯಾಗುತ್ತದೆ ಎಂಬ ಅಲ್ಪ ಜ್ಞಾನವು ನಮ್ಮ ಅರಿವಿಗೆ ಬಾರದೆ ಹೋಗಿದೆ. ರಕ್ತ ಶುದ್ಧೀಕರಣ ಮತ್ತು ದೇಹ ಬಲಹೀನತೆಯಿಂದ ಬಳಲುತ್ತಿದ್ದರೆ ಅದಕ್ಕೆ ಚೈತನ್ಯ ಕೊಡಬಲ್ಲ ಶಕ್ತಿ ಇದಕ್ಕೆ ಇದೆ. 1950ರಲ್ಲಿ ಡಾಕ್ಟರ್ ಫಿರೆಂಜ್ ಹೆಂಗರಿ ಅವರು ಅನೇಕ ಜನ ಕ್ಯಾನ್ಸರ್ ಪೀಡಿತರ ಮೇಲೆ ಪ್ರಯೋಗ ಮಾಡಿದಾಗ ಉತ್ತಮ ಫಲಿತಾಂಶ ಪಡೆದ ಉದಾಹರಣೆಗಳಿವೆ. 2000 ವರ್ಷಗಳ ಹಿಂದೆ ರೋಮನ್ನರು ಮತ್ತು ಗ್ರೀಕರು ಬೀಟ್ರೂಟ್ ಬೆಳೆಸಿದ ಇತಿಹಾಸವಿದೆ. ಔಷಧಿಗಾಗಿ ಬಳಸುವಾಗ ಹಸಿ ಬೀಟ್ರೂಟ್ ಜ್ಯೂಸ್ ಮಾಡಿ ಕುಡಿಯಲೇಬೇಕು. ಬೀಟ್ರೂಟ್ನಲ್ಲಿರುವ ಅಂಶಗಳು: ಕಾರ್ಬೋಹೈಡ್ರೇಟ್ 13.6%, ಫಾಸ್ಫರಸ್ 0.06%, ಪ್ರೋಟೀನ್ 1.7%, ಕ್ಯಾಲ್ಸಿಯಂ 0.20%, ನಿಕೋಟಿನಿಕ್ ಆಸಿಡ್ 0.4 mg, ವಿಟಮಿನ್ ಬಿ 210 ಮೈಕ್ರೋಗ್ರಾಂ ಅಂದರೆ 100 ಗ್ರಾಂ, ವಿಟಮಿನ್ ಬಿ2 90 ಮೈಕ್ರೋಗ್ರಾಂ ಅಂದರೆ 100 ಗ್ರಾಂ, ನೀರು 83.8%. ಕ್ಯಾಬೇಜ್ ಒಂದು ಎಲೆಕೋಸು ತರಕಾರಿ. ಇದರ ಒಳಗಡೆ ಯು ವಿಟಮಿನ್ ಇರುವುದರಿಂದ ಗ್ಯಾಸ್ಟ್ರಿಕ್ ಅಲ್ಸರಿಗೆ ರಾಮಬಾಣ ಇದ್ದಂತೆ. ಕಫ ಇರುವವರು, ಹೃದಯ ತೊಂದರೆ ಇರುವವರು ಬಳಸಬಹುದು. ಅಸಿಡಿಟಿ ಮತ್ತು ಕೀಲು ನೋವಿನಿಂದ ಬಳಲುವವರು ಬೆಳಗಿನ ವೇಳೆ ಖಾಲಿ ಹೊಟ್ಟೆಯಲ್ಲಿ ಜ್ಯೂಸ್ ಮಾಡಿ ಕುಡಿಯುವುದರಿಂದ ಅಂಧ ಕಾಯಿಲೆಗಳಿಗೆ ದೂರ ಉಳಿಯಬಹುದು. ಪಿತ್ತಕೋಶದಲ್ಲಿ ಹರಳುಗಳು ಆಗದಂತೆ ನೋಡಿಕೊಳ್ಳುತ್ತದೆ. ಕ್ಯಾಬೇಜ್ದಲ್ಲಿ ಸೆಲ್ಯುಲೋಸ್ ಇರುವುದರಿಂದ ಉತ್ತಮ ಆರೋಗ್ಯಕ್ಕೆ ಬಹಳ ಉಪಯುಕ್ತ. ಟಾರ್ಬನಿಕ್ ಆಮ್ಲ ಇರುವುದರಿಂದ ಕೊಬ್ಬಿನ ಅಂಶವನ್ನು ಕಡಿಮೆ ಮಾಡುತ್ತದೆ. ಕ್ಯಾಬೇಜ್ ಒಳಗಡೆ ಇರುವ ಅಂಶಗಳು: ಫಾಸ್ಫರಸ್ 0.05%, ಪ್ರೋಟೀನ್ 1.8%, ಕಾರ್ಬೋಹೈಡ್ರೇಟ್ಸ್ 6.3%, ಕಬ್ಬಿಣ 0.8 mg ಅಂದರೆ 100 ಗ್ರಾಂ, ನೀರು 90.2%, ಕ್ಯಾಲ್ಸಿಯಂ 0.03%, ಮಿನರಲ್ಸ್ 0.6%, ವಿಟಮಿನ್ ಎ 2000 IU ಅಂದರೆ 100 ಗ್ರಾಂ, ವಿಟಮಿನ್ ಬಿ2 30 ಮೈಕ್ರೋಗ್ರಾಂ ಅಂದರೆ 100 ಗ್ರಾಂ, ವಿಟಮಿನ್ ಬಿ1 60 ಮೈಕ್ರೋಗ್ರಾಂ ಅಂದರೆ 100 ಗ್ರಾಂ, ವಿಟಮಿನ್ ಸಿ 124 mg ಅಂದರೆ 100 ಗ್ರಾಂ, ಕೊಬ್ಬು 0.1%, ನಿಯಾಸಿನ್ 0.4 mg ಅಂದರೆ 100 ಗ್ರಾಂ. ಕ್ಯಾರೆಟ್ ಪ್ರತಿನಿತ್ಯವೂ ಬಳಸುವ ತರಕಾರಿಗಳಲ್ಲಿ ಕ್ಯಾರೆಟ್ ಕೂಡ ಒಂದು ಪ್ರಮುಖ ತರಕಾರಿ. ಇದರಲ್ಲಿ ಟೊಕೊಕಿನಿಕ್ ಎಂಬ ಅಂಶ ಇರುವುದರಿಂದ ಬತ್ತಿ ಹೋದ ಇನ್ಸುಲಿನ್ ಗ್ರಂಥಿಗಳಲ್ಲಿ ಮತ್ತೆ ಇನ್ಸುಲಿನ್ ಉತ್ಪತ್ತಿಯಾಗುವ ಸಾಧ್ಯತೆ ಇದೆ. ಬುದ್ಧಿಮಾಂದ್ಯರು ಕ್ಯಾರೆಟ್ ಜ್ಯೂಸ್ ಕುಡಿಯುವುದರಿಂದ ನೆನಪಿಗೆ ಬಾರದೆ ಇರುವ ಎಷ್ಟೋ ವಿಷಯಗಳು ಹಾಗೂ ಘಟನೆಗಳು ನೆನಪಿಗೆ ಬರುತ್ತವೆ. ಎ ವಿಟಮಿನ್ ಕೊರತೆಯಿಂದಾಗಿ ನಮ್ಮ ದೇಹಕ್ಕೆ ಆಗುವ ಹಾನಿಯನ್ನು ಕ್ಯಾರೆಟ್ ಜ್ಯೂಸ್ ಮುಖಾಂತರ ತುಂಬಿಕೊಳ್ಳಬಹುದು. ದೃಷ್ಟಿ ದೋಷವನ್ನು ನಿವಾರಣೆ ಮಾಡುವಲ್ಲಿ ಇದು ಪ್ರಮುಖ ಪಾತ್ರ ವಹಿಸುತ್ತದೆ. ವಾಷಿಂಗ್ಟನ್ನಲ್ಲಿ ಡಾ. ಕುಬ್ಲೆರ್ ಕ್ಯಾಲ್ಸಿಯಂ ಕಡಿಮೆ ಇರುವ ಅನೇಕ ಮಕ್ಕಳ ಮೇಲೆ ಕ್ಯಾರೆಟ್ ಜ್ಯೂಸ್ನ ಪ್ರಯೋಗ ಮಾಡಿದಾಗ ಉತ್ತಮ ಫಲಿತಾಂಶ ಬಂದಿರುವ ಉದಾಹರಣೆ ಇದೆ. ಭಯಾನಕ ಕಾಯಿಲೆಗಳಲ್ಲಿ ಒಂದಾದ ಕ್ಯಾನ್ಸರ್ ವಿರುದ್ಧ ಹೋರಾಡಲು ಕ್ಯಾರೆಟ್ ಮತ್ತು ಗೋಧಿ ಸಸಿಯ ರಸವನ್ನು ಬಳಸಬೇಕೆಂದು ಹಾಗೂ ಗರ್ಭಿಣಿಯರಿಗೆ ಕ್ಯಾರೆಟ್ ಜ್ಯೂಸ್ ಕೊಡುವುದರಿಂದ ಹೆರಿಗೆ ಸಂದರ್ಭದಲ್ಲಿ ಆಗಬಹುದಾದ ಅನಾನುಕೂಲಗಳನ್ನು ತಪ್ಪಿಸಬಹುದೆಂದು 1982ರಲ್ಲಿ ಅಮೆರಿಕಾದ ಸ್ಯಾಟರ್ಡೆ ಈವ್ನಿಂಗ್ ಪೋಸ್ಟ್ ಎಂಬ ಪತ್ರಿಕೆ ಪ್ರಕಟ ಮಾಡಿರುವುದನ್ನು ನಾವಿಲ್ಲಿ ಸ್ಮರಿಸಬಹುದು. ಕ್ಯಾರೆಟ್ ಸಸಿ ಇರುವಾಗಲೇ ಸ್ವಚ್ಛವಾಗಿ ತೊಳೆದು ಜ್ಯೂಸ್ ಮಾಡಿ ಕುಡಿಯುವುದರಿಂದ ಬಹಳ ಉಪಯುಕ್ತವಾಗುತ್ತದೆ. ಕ್ಯಾರೆಟ್ ಒಳಗಡೆ ಇರುವ ಅಂಶಗಳು: ಫಾಸ್ಫರಸ್ 0.53%, ಕ್ಯಾಲ್ಸಿಯಂ 0.08%, ಪ್ರೋಟೀನ್ 0.9%, ಫ್ಯಾಟ್ 0.2%, ಕಾರ್ಬೋಹೈಡ್ರೇಟ್ಸ್ 10.7%, ಕಬ್ಬಿಣ 1.5 mg ಅಂದರೆ 100 ಗ್ರಾಂ, ವಿಟಮಿನ್ ಬಿ 60 IU ಅಂದರೆ 100 ಗ್ರಾಂ. ಸೌತೆಕಾಯಿ ಭಾರತೀಯರು ಉಪಯೋಗಿಸುವ ಪ್ರಮುಖ ತರಕಾರಿಗಳಲ್ಲಿ ಇದು ಒಂದಾಗಿದೆ. ಧನ್ವಂತರಿ ನಿಘಂಟುಕಾರ ಸೌತೆಕಾಯಿ ಜ್ಯೂಸ್ನಿಂದ ಮೂತ್ರ ಉರಿಯನ್ನು ಶಮನಗೊಳಿಸಬಹುದೆಂದು ಹೇಳಿದ್ದಾರೆ. ಹೊಸ ಸಂಶೋಧನೆಯಿಂದ ಕೀಲು ನೋವು ಕಡಿಮೆ ಆಗುವುದೆಂದು ಹಾಗೂ ಮಲಬದ್ಧತೆ ನಿವಾರಣೆ ಆಗುವುದೆಂದು ತಿಳಿದುಬಂದಿದೆ. ದೇಹದ ತೂಕ ಕಡಿಮೆ ಮಾಡಲು, ಹೈ ಬಿಪಿಯನ್ನು ಹತೋಟಿಯಲ್ಲಿಡಲು ತುಂಬ ಸಹಾಯ ಮಾಡುತ್ತದೆ. ಮನಸ್ಸಿನ ಒತ್ತಡವನ್ನು ಇದು ತಡೆಯುತ್ತದೆ. ತಿನ್ನುವಾಗ ಎಳೆ ಸೌತೆಕಾಯಿ ಉಪಯೋಗಿಸಬೇಕು. ಬಲತಿರುವ ಸೌತೆಕಾಯಿ ಬೀಜದಲ್ಲಿ ಕ್ಯಾಲ್ಸಿಯಂ ಜಾಸ್ತಿ ಇರುವುದರಿಂದ ಅದನ್ನು ಬೇರ್ಪಡಿಸುವುದು ಸೂಕ್ತ. ಸೌತೆಕಾಯಿ ದೇಹ ಮತ್ತು ಮನಸ್ಸಿಗೆ ತಂಪು ಕೊಡುತ್ತದೆ.
ಸೌತೆಕಾಯಿ ಒಳಗಡೆ ಇರುವ ಅಂಶಗಳು: ಫಾಸ್ಫರಸ 0.03%, ಪ್ರೋಟೀನ್ 0.4%, ಕಾರ್ಬೋಹೈಡ್ರೇಟ್ಸ್ 2.8%, ಕೊಬ್ಬು 0.1%, ಕಬ್ಬಿಣ 1.5 mg, ನೀರು 96.4%, ಕ್ಯಾಲ್ಸಿಯಂ 0.01%, ಮಿನರಲ್ಸ್ 0.3%. ಹಸಿ ಶುಂಠಿ: ಪುರಾತನ ಕಾಲದಿಂದಲೂ ಹಸಿ ಶುಂಠಿಗೆ ಅದರದೇ ಆದ ಪ್ರಾಮುಖ್ಯತೆ ಇದೆ. ತಿನ್ನುವ ಆಹಾರದ ಜೊತೆಯಲ್ಲಿ ಬೆರಕೆ ಮಾಡುವುದರಿಂದ ಪಚನಕ್ರಿಯೆಗೆ ಸಹಾಯವಾಗುತ್ತದೆ ಎನ್ನುವ ವಿಷಯ ಸಾಮಾನ್ಯವಾದುದು. ಆದರೆ ಹಸಿ ಶುಂಠಿ ಜ್ಯೂಸ್ ಜೊತೆಯಲ್ಲಿ ಸ್ವಲ್ಪ ನೀರು ಮತ್ತು ಅರ್ಧ ಲಿಂಬು ಹಣ್ಣಿನ ರಸವನ್ನು ಸೇರಿಸಿ ಊಟಕ್ಕಿಂತ ಅರ್ಧ ಗಂಟೆ ಮೊದಲು ಕುಡಿದರೆ ಹಸಿವು ಆಗುತ್ತದೆ. ತಲೆನೋವು ಬಂದಾಗ ಹಸಿ ಶುಂಠಿಯನ್ನು ದವಡೆ ಹಲ್ಲುಗಳ ಮಧ್ಯದಲ್ಲಿ ಕಚ್ಚುವುದರಿಂದ ಅಥವಾ ಕೆಲವು ಹನಿ ನೀರಿನಲ್ಲಿ ಹಸಿ ಶುಂಠಿ ರಸವನ್ನು ಸೇರಿಸಿ ಮೂಗಿನ ಹೊರಳೆ ಒಳಗಡೆ ಹಾಕಿ ಮೇಲಕ್ಕೆ ಜಗ್ಗುವುದರಿಂದ ತಲೆನೋವು ಕಡಿಮೆಯಾಗುತ್ತದೆ. ನಾಲಿಗೆಯ ರುಚಿ ರಸಗ್ರಂಥಿಗಳಿಗೆ ಚೈತನ್ಯ ಕೊಡಬಲ್ಲ ಹಾಗೂ ಗಂಟಲು ನೋವಿನ ಶಮನಕ್ಕೆ ಬಹಳ ಉಪಯುಕ್ತವಾಗಿದೆ. ಹಸಿ ಶುಂಠಿಯಲ್ಲಿರುವ ಅಂಶಗಳು: ಕಾರ್ಬೋಹೈಡ್ರೇಟ್ 12.3%, ಫ್ಯಾಟ್ 0.9%, ಪ್ರೋಟೀನ್ 2.3%, ನೀರು 80.9%, ಕಬ್ಬಿಣ 2.6 mg ಅಂದರೆ 100 ಗ್ರಾಂ. ಈರುಳ್ಳಿಯಲ್ಲಿ 2 ಪ್ರಕಾರಗಳಿವೆ: ಬಿಳಿ ಹಾಗೂ ಕೆಂಪು. ಮಾನವನ ಇತಿಹಾಸದಲ್ಲಿ ಅನೇಕ ವರ್ಷಗಳ ಹಿಂದೆ ಇದರ ಪರಿಚಯವಿದೆ. ಮಾನಸಿಕವಾಗಿ ಸದೃಢವಾಗಬೇಕಾದರೆ ಈರುಳ್ಳಿ ಬಳಸಲೇಬೇಕು. ಆರೋಗ್ಯದ ದೃಷ್ಟಿಯಿಂದ ಬಿಳಿ ಈರುಳ್ಳಿ ಬಹಳ ಉಪಯುಕ್ತ. ಪೌರುಷತ್ವ ಹೆಚ್ಚಿಸಬೇಕಾದರೆ 2 ರಿಂದ 3 ಟೀ ಚಮಚ ಈರುಳ್ಳಿ ಜ್ಯೂಸ್ ಮತ್ತು ಜೇನುತುಪ್ಪ ಎರಡನ್ನೂ ಮಿಶ್ರಣ ಮಾಡಿ 1 ವಾರದವರೆಗೆ ಕುಡಿಯಬೇಕು. ಇಟಲಿಯ ಪ್ರಸಿದ್ಧ ವೈದ್ಯರಾದ ಡಾಕ್ಟರ್ ಇ ಕ್ಯುಬೋನಿ ಮತ್ತು ಡಾಕ್ಟರ್ ಸಿ ಮೆರಿಂಡಿ ಈರುಳ್ಳಿ ಜ್ಯೂಸ್ ಮುಖಾಂತರ ಟಿಬಿ ಕಾಯಿಲೆಯ ಮೂಲ ಬೇರನ್ನೇ ಕಿತ್ತು ಹಾಕಿದ ಇತಿಹಾಸವಿದೆ. ಅಡ್ಡ ಪರಿಣಾಮವಿಲ್ಲದೆ ನಮ್ಮ ದೇಹಕ್ಕೆ ಬೇಡವಾದ ಎಷ್ಟೋ ಕ್ರಿಮಿಗಳನ್ನು ಹೊರಹಾಕಿದ್ದಾರೆ. ಪ್ರತಿನಿತ್ಯ ಬಳಸುವ ತರಕಾರಿಗಳಲ್ಲಿ ಆಲೂಗಡ್ಡೆ ಪ್ರಮುಖ ಸ್ಥಾನದಲ್ಲಿದೆ. ನಾವು ಇದುವರೆಗೆ ಆಲೂಗಡ್ಡೆಯನ್ನು ಬೇಯಿಸಿ ನಾನಾ ರೀತಿಯಲ್ಲಿ ಉಪಯೋಗಿಸುತ್ತಾ ಬಂದಿದ್ದೇವೆ. ಆಲೂಗಡ್ಡೆಯನ್ನು ಬೇಯಿಸಿ ತಿಂದ ದಿವಸ ಅವತ್ತು ಅನೇಕ ವ್ಯತ್ಯಾಸಗಳಾಗುತ್ತವೆ. ವಾತ, ಪಿತ್ತ, ವಾಯು ಹಾಗೂ ಮೋಷನ್ ಸರಿಯಾಗಿ ಹೋಗುವುದಿಲ್ಲ. ಹಸಿ ಇರುವಾಗ ಅದರಲ್ಲಿ ಎಷ್ಟು ಸಕ್ಕರೆ ಅಂಶ ಇದೆಯೋ ಬೇಯಿಸಿದಾಗ ಅದರ 10 ಪಟ್ಟು ಜಾಸ್ತಿ ಆಗುತ್ತದೆ. ಆವಾಗ ಸಕ್ಕರೆ ಕಾಯಿಲೆ ಉಳ್ಳವರು ಆಲೂಗಡ್ಡೆ ತಿನ್ನಬಾರದು.